ಮನಿಯಾಳ ಮನಿಯಾಳ ನನ್ನ ಮಗ ನನ್ನ ಜೀವನನೇ ಹಾಳು ಮಾಡ್ದ. ಅಯ್ಯೋ ಶ್ರೀಮಂತ ನೋಡಕ್ಕೆ ರಾಜ್ಕುಮಾರ ಇದ್ದಂಗ ಇದ್ದಾನೆ ಅಂತಾನ, ಇವನು ಕಟ್ಕೊಂಬಂದ್ರೆ ಇವ್ನು ನೋಡಿದ್ರೆ ನನ್ನೇನೆ ಯಾಮಾರಿಸ್ಬಿಟ್ಟ. ಆ ಲಾವಣ್ಯ ತಮ್ಮ ಅನ್ನೋದು ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ನಮ್ಮನೇಲಿ ಆ ಲಾವಣ್ಯ ಇದ್ರು ಹಾ ಛೇ, ನಾನು ಒಂದ್ಸಲ ಲಾವಣ್ಯರ ಮನೆ ನೋಡಕ್ ಹೋಗಿದ್ರೆ ನನ್ನ ಜೀವನ ಇವತ್ತು ಈ ತರ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಆ ಲಾವಣ್ಯರ ಮನೆ ನೋಡಿ ನನಗೆ ಏನಾಗ್ಬೇಕಾಗೈತೆ, ಆ ದರಿದ್ರ ಮನೆಗೆ ನನ್ನ ಕಾಲಿನ ಉಯ್ಕಲ್ಲ ಅಂತ ನಾನು ಹೋಗ್ಲಿಲ್ಲ. ಅವ್ರೂರು ನೋಡೋದ್ ಬೇಡ, ಅವ್ರ ಮನೆನೂ ನೋಡೋದ್ ಬೇಡ ಅಂತ. ಆದ್ರೆ ಇವತ್ತು ಅವ್ರ ಮನೆಗೆ, ಅವಳ ತವ್ರ ಮನೆಗೆ ನಾನ್ ಸೊಸೆಯಾಗಿ, ಅಯ್ಯಯ್ಯೋ ನೆನೆಸ್ಕೊಂಡ್ರೇನೆ ನನಗೆ ಅವಳು ಬರ್ತೈತಲ್ಲಪ್ಪ. ಸೀಮಾ ಸೀಮಾ ನನ್ನ ಮಾತು ಕೇಳು ಸೀಮಾ. ನೀನ್ ಯಾಕೋ ಬಂದೆ ನನ್ನ ಹಿಂದೆ? ಮೋಸ್ಕಾರ ಕಾಣೋ ನೀನು. ನಾಚಿಕೆ ಆಗಲ್ವಾ ಇಂಥ ಸುಳ್ಳು ಹೇಳಕ್ಕೆ? ನಾನೇ ಸಿಕ್ಕಿದ್ದೇನೆ ನಿನಗೆ ಬಕ್ರ ಮಾಡಕ್ಕೆ. ಮನೆ ತೋರ್ಸು ಅಂತಂದ್ರೆ ಮನೆ ಹತ್ರಕ್ಕೆ ಹೋದ್ರೆ ನಮ್ ದೊಡ್ಡಮ್ಮ ಬೈತಾರೆ, ನಮ್ಮ ಅಮ್ಮ ಒಪ್ಪಲ್ಲ, ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಿ ದೂರದಿಂದ ಯಾವ್ದೋ ಮನೆ ತೋರಿಸಿ ನಮ್ಮನೆ ಅಂತ ಹೇಳಿ ನನ್ನ ಯಾಮಾರಿಸ್ಬಿಟ್ಟಲ್ಲೋ. ನಾನವತ್ತು ಮನೆಯಾಗ ಹೋಗಿ ನಿಮ್ಮ ಅಮ್ಮ ನಿಮ್ ದೊಡ್ಡಪ್ಪನ ಮಾತಾಡ್ಸ್ಕೊಂಡ್ ಬರ್ಬೇಕು ಅಂತಾನೆ ಬಂದೆ. ಅದೇ ನೀನೆ ಅದು ಇದು ಅಂತ ಹೇಳಿ ಮನೆ ಹತ್ರ ಕರ್ಕೊಂಡೋಗ್ಲೇ ಇಲ್ಲ, ದೂರದಿಂದ ತೋರಿಸ್ತಿದ್ದಾನೆ. ಅದ್ಯಾರ್ದೋ ಮನೇನಾ? ಹೌದು ಸೀಮಾ, ಅದೆಲ್ಲ ನಿನಗೋಸ್ಕರ, ನಿನ್ನ ಮೇಲಿನ ಪ್ರೀತಿಗೋಸ್ಕರ ಅಷ್ಟೇನೆ. ನಾನೇನು ಬೇಕು ಅಂತ ಆ ಥರ ಎಲ್ಲ ಮಾಡಲಿಲ್ಲ ಗೊತ್ತಾ. ಹಾಂ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹಾಂ, ನಮಗೆ ಈಗ ಆಸ್ತಿ ಎಲ್ಲ ಬರುತ್ತೆ. ನಮ್ಮ ದೊಡ್ಡಮ್ಮಂದು ಅವ್ರಿಗೆ ಗಂಡ್ಮಕ್ಳಿಲ್ಲ ಅಲ್ವಾ, ನಮ್ಮ ಅಕ್ಕ ಲಾವಣ್ಯ ಒಬ್ಬಳೆ ಅಲ್ವಾ, ಅವಳನ್ನೇ ನಿಮ್ಮ ಮನೆಗೆ ನಿಮ್ಮ ಅಣ್ಣನ ಮದುವೆ ಆಗಿ ಹೋಗಿದ್ದಾಳೆ, ಅಲ್ಲಿನೇ ಸುಖವಾಗಿದ್ದಾಳೆ. ಅವಳೇನು ಆಸ್ತಿ ಕೇಳಲ್ಲ, ಅವ್ರ ಆಸ್ತಿ ಎಲ್ಲ ನನಗೆ ಸಿಗುತ್ತೆ. ಹಾಂ, ಅವಳು ಯಾವಳು ನಿಮ್ಮ ಅಕ್ಕ ಅಂತ ಹೇಳ್ದಲ್ಲ ಲಾವಣ್ಯ, ಅವಳು ಕಂಡ್ರೇನೆ ಆಗಲ್ಲ. ಅವಳ ಮನೆಗೆ ಹೋಗ್ಬಾರ್ದು, ಅವ್ರ ಊರ್ ನೋಡ್ಬಾರ್ದು ಅಂತನ ನಾನು ಅವಳು ನಮ್ಮ ಅಣ್ಣನ ಮದುವೆ ಆಗಿ 6-7 ತಿಂಗಳಾದ್ರೂ ಅವ್ರ ಮನೆ ಹೋಗ್ಲಿಲ್ಲ, ಅವ್ರ ಊರ್ಗೆ ಹೋಗ್ಲಿಲ್ಲ. ಆದ್ರೆ ನೀನು ಅವಳ ತಮ್ಮ ಅಂಬದು ನನಗೆ ಗೊತ್ತೇ ಆಗ್ಲಿಲ್ಲ ನೋಡು. ಈಗ ಅನಿಸ್ತಾ ಐತೆ ಹೋಗ್ಬೇಕಾಗಿತ್ತು, ಹೋಗಿದ್ರೆ ನೀನು ಬಂಡವಾಳ ಎಲ್ಲ ಬಯಲಾಗದು ಅಂತಾನ. ಆದ್ರೂ ಬಂದಿದ್ದೆ ನೀನೆ ಯಾವ್ದೋ ಮನೆ ತೋರಿಸಿ ಯಾಮಾರಿಸ್ಬಿಟ್ಟೆ. ಏನೋ ಕಿರಣ, ಏನ್ ಹಿಂಗ್ ಬೈತಾ ಇದ್ದಾಳ ಅವಳು? ಯಾಕೆ? ಅಲ್ಲ ಓಡ್ ಬಂದ್ ಮದ್ವೆ ಆಗಿರೋದಲ್ದೇನೆ ನನ್ನ ಮಗನ ಮೇಲೆ ಯಾಕೆ ಜೋರ್ ಮಾಡ್ತೀಯಾ? ಏ ಕಿರಣ ಬಾರ, ಅವಳು ಹೋಗ್ಲಿ. ಅಮ್ಮ ಸುಮ್ಮನಿರ್ತೀಯಾ? ಹಾಂ, ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಅವಳು ಎಲ್ಲಿಗೆ ಹೋಗ್ತಾಳೆ ಈಗ? ಅವ್ರ ಅಪ್ಪ ಅಮ್ಮನೂ ಅವ್ರ ಮನೆಗೆ ಸೇರ್ಸಲ್ಲ ಗೊತ್ತಾ. ಅವ್ರ ಮನೆಗೆ ಹತ್ರನೇ ಹೋಗಿ ಅಲ್ಲೆಲ್ಲ ನಾ ಮಾತಾಡ್ಸ್ಕೊಂಡೇ ಬಂದಿದ್ದು. ಅವರು ಬೈದು ಕಳಿಸಿದ್ರು. ಹಾಂ, ನಾನು ಹಂಗೂ ಸ್ವಲ್ಪ ದಿನ ಇವಳಿಗೆ ವಿಷಯ ಗೊತ್ತಾಗೋದು ಬೇಡ, ಒಂದು 2 ತಿಂಗಳು ಎಲ್ಲಾದರೂ ಇರೋಣ ರೂಮ್ ಮಾಡ್ಕೊಂಡು ಅಂತಂದೆ. ಆದರೆ ಇವಳೇ ನನ್ನ ಮಾತೇ ಕೇಳಿಲ್ಲ. ಇಲ್ಲ ನಾನು ಹೋಗಬೇಕು, ನಿಮ್ಮ ಮನೆ ನೋಡಬೇಕು ಅಂತಾನ ಕರ್ಕೊಂಬಂದ್ರೆ ಈ ಥರ ಎಲ್ಲ ಸತ್ಯ ಗೊತ್ತಾಗಿ ಹಿಂಗೆ ಆಡ್ತಿದ್ದಾಳೆ. ಹೋಗ್ಲಿ ಬಿಡಮ್ಮ, ಇವಳು ನಿನ್ನ ಸೊಸೆನೆ. ಹಾಂ, ನೀನು ನೋಡ್ಕೊಂಡೆ ಇನ್ಯಾರು ನೋಡ್ಕೊಂತಾರೆ ಇವಳನ್ನ? ಹಾಂ, ಹೆಂಗಾದ್ರೂ ಹಾಳಾಗೋಗ್ರಿ, ಹೋಗಿ ಇಂಥ ಮನೆಗೆ ನಾನು ಸೊಸೆನಾ? ಹಾಂ ಸೀಮಾ ಹೋಗ್ಬಿಡ. ಸೀಮಾ ಎಲ್ಲಿಗೆ ಹೋಗ್ತಿದ್ಯಾ? ಸುಡ್ಗಾಡ್ ಹೋಗ್ತಾ ಇದೀನಿ ನೀನ್ ಕಟ್ಕೊಂಡ್ ತಪ್ಪಿಗೆ. ಅದೇ ನನಗೊಂದು ಉಳ್ದಿರೋ ದಾರಿ ಅಂದ್ರೆ. ಏಯ್ ಕಿರಣ, ಏನೋ ಪಾರೋ ನೀನು ಅವಳಿಂದ ಯಾಕೆ ಹೋಗ್ತಾ ಇದ್ಯಾ? ಓ ಅಮ್ಮ, ನೀನು ನಡಿಯಮ್ಮ, ನಾನು ಬರ್ತೀನಿ. ಓ ಇವನು ಎಂಥ ಕೆಲಸ ಮಾಡ್ದ, ಏನು ಮಾಡೋದೀಗ? ಹೌದೌದು, ಇನ್ನೇನು ಮಾಡೋದು, ಮದುವೆ ಆಗೋದಾಗಿದ್ದಾನೆ ನನ್ನ ಮಗ, ಅವನ್ನ ದೂರ ಮಾಡೋಕ್ಕಾಗಲ್ಲ. ಹೋಗಿ ಈಗಲೇ ಆ ಲಸ್ಮಕ್ಕನು ನಮ್ಮ ಮಾವನು ಆ ವಿವೇಕಪ್ಪನೂ ಕೇಳಿ ಇಡೀ ಆಸ್ತಿನ ನಮಗೆ ಬರ್ಕೊಡ್ಲೇಬೇಕು ಈಗಲೇ ಅಂತ ಕೂತ್ಕೊಂತೀನಿ. ನಮ್ಮ ಅತ್ತಿಗೆ ಬುದ್ಧಿ ಇಲ್ವಾ? ಅಲ್ಲ ಮೊಮ್ಮಗ ಏನೋ ಮದುವೆ ಮಾಡ್ಕೊಂಡ್ ಬಂದೇವನಲ್ಲ, ಸಮಾಧಾನ ಮಾಡ್ಕೊಂಡಿರೋದು ಬಿಟ್ಟು ನಮ್ಮ ಅತ್ತೇನೂ ಹಂಗೆ ಆಡ್ತಾ ಇದ್ದಾಳೆ. ದರಿದ್ರದವನು ಆ ಕಿರಣ ನಮ್ಮ ಅಕ್ಕನ ಮಗಳೇ ಬೇಕಾಗಿತ್ತ. ಇಲಸ್ಮಕ್ಕನೇ ಏನೋ ಪ್ಲಾನ್ ಮಾಡಿ ಹಿಂಗ್ ಮಾಡ್ಯವಳೆ. ಅಲ್ಲ ಅವಣ್ಣೇನು ಇಲಸ್ಮಕ್ಕನ ಸೇರ್ಕೊಂಡು ನಮ್ಮ ಸೀಮಂಗೆ ಇಲ್ಲದೆಲ್ಲ ಏನೋ ಹೇಳ್ಕೊಟ್ಟು ಮದ್ವೆ ಆಗಂಗ್ ಮಾಡ್ಯವ್ರೆ. ನಮ್ಮ ಅಕ್ಕಗೂ ನಮ್ಮ ಅಕ್ಕನ ಗಂಡಗೂ ಇದು ಅರ್ಥ ಆಗಿಲ್ಲ ಅನ್ಸತ್ತೆ. ನಾನು ಹೋಗ್ಬೇಕಾಗಿತ್ತು, ಏನ್ ಮಾಡ್ತೀಯ? ಏನು ಬರೋದ್ ಬೇಡ ಅಂತಾನ ಅಂದ್ಲು ನಮ್ಮ ಅಕ್ಕಾಯಿ. ನಾನು ಹೋಗಿದ್ರೆ ಸರಿ ಆಗೋದು, ಅಲ್ಲಿಗೆ ನಮ್ಮ ಅಕ್ಕ ಇರೋರಿಗೆ ಹೋಗೋಣ ಅಂತ ಒಟ್ಟು ಫೋನ್ ಮಾಡಿದ್ರೆ ಬರಬೇಡ ನೀನು ಬಂದ್ರೆ ನನಗೆ ಇನ್ನೂ ಸಿಟ್ಟು ಬರುತ್ತೆ ಅಂತ ಅಂದ್ಲು. ಆ ವಿಷಯನಾದ್ರೂ ಹೇಳೋಣ ಅಂದ್ರೆ ಅದನ್ನು ಕೇಳಿಸ್ಕೊಂಬ್ಲಿಲ್ಲ. ಈಗ ಎಲ್ಗೋದ್ಲ ಈ ಸೀಮಾ? ಬಂದೇವಳೆ ಮಂತಕ್ಕೆ ಅಂತ ಅಂತಿದ್ರು. ಸೀಮಾ ನಿಂತ್ಕೋ. ಸೀಮಾ ಎಲ್ಲಿಗೆ ಹೋಗ್ತಿದ್ಯಾ ಹಿಂಗೆ? ಸೀಮಾ ಮಗಳೇ, ಏನೇ ಇದು? ಅಯ್ಯೋ ಹೋಗಿ ಎಂತವನ್ನ ಹುಡ್ಕೊಂಡ್ ಮದ್ವೆ ಆಗಿದ್ಯಾ ನೀನು? ನಿನ್ಗೇನ್ ಬುದ್ಧಿಗಿದ್ಯಾ ಆಯ್ತೋ ಇಲ್ವೋ? ಅಲ್ಲ ನೀನು ಎಂತ ಶ್ರೀಮಂತರ ಮನೆ ಮಗಳು, ಅಂತದಾಗೆ ಹೋಗಿ ಇಂತ ಕಿತ್ಕೊಂಡ್ ತಿಂತಾರಲ್ಲ, ಹಾಯ್ಕೊಂಡ್ ತಿಂತಾರಲ್ಲ ಅಂತ ಮನೆಗೆ ಸೊಸೆಯಾಗಿ ಬಂದಿದ್ಯಲ್ಲ, ನಿನಗೆ ಏನೇ ಬಂದಿರೋದು ಒತ್ತು? ಅಲ್ಲ ನಿಮ್ಮ ಅಣ್ಣಗಂತೂ ಬುದ್ಧಿ ಇಲ್ಲ. ಹೋಗಿ ಲಾವಣ್ಯನ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡೋದ, ನಿನ್ಗಾದ್ರೂ ಬುದ್ಧಿ ಬೇಡವಾ? ತಿರ್ಗಾನ ಅವಳು ಲಾವಣ್ಯನ ತವ್ರ ಮನೆಗೆ ನೀನ್ ಸೊಸೆಯಾಗಿ ಬಂದಿದ್ಯಲ್ಲ. ಅಯ್ಯೋ ಚಿಕ್ಕಮ್ಮ ನನ್ನ ಜೀವನನೇ ಸರ್ವನಾಶ ಮಾಡ್ದ ಈ ನನ್ನ ಮಗ ಮೋಸ್ಕಾರ ಕಿರಣ. ಅಯ್ಯೋ ಮಗಳೇ, ಏನಮ್ಮ ಸೀಮಾ ಅಲ್ವೇ ಆ ಲಾವಣ್ಯನ ತಮ್ಮ ಅನ್ನೋದು ನಿನ್ಗೆ ಅಷ್ಟು ಗೊತ್ತಾಗ್ಲಿಲ್ವೇನೆ? ಅವ್ನು ನೋಡಿರ್ಲಿಲ್ವಾ ನೀನು? ಆ ಲಾವಣ್ಯನಾದ್ರೂ ಹೇಳಿಲ್ವಾ ನಿನಗೆ?
ಅಯ್ಯೋ ಚಿಕ್ಕಮ್ಮ, ನಾನು ಲವ್ ಮಾಡ್ತಿರೋ ವಿಷಯನೇನೋ ಲವಣಿಂಗ್ ಹೇಳಿದ್ದೆ, ಆದ್ರೆ ಇವನೇ ಕಿರಣ ಅಂತ ನಾನು ಯಾವತ್ತೂ ಅವಳಿಗೆ ತೋರಿಸೂ ಇಲ್ಲ. ಇವನ್ ಬಗ್ಗೆ ಏನೂ ಹೇಳಿಲ್ಲ. ಅವಳೇನೋ ಅವಳ ತಮ್ಮನ ವಿಷಯ ಒಂದೇ ಒಂದ್ಸಲ ಹೇಳಿದ್ಲು ಹೆಸರನ್ನ, ಆದ್ರೆ ನಾನು ಹೆಸರು ಅಂತ ಎಷ್ಟೋ ಜನ ಆ ಥರ ಹೆಸರು ಇಟ್ಕೊಂತಾರೆ. ಅವಳ ತಮ್ಮನೇ ಅಂತ ಹೆಂಗೆ ಅಂತ ಅನ್ಕೊಂಡು, ಅದು ಅಲ್ಲದೆ ಒಂದ್ಸಾರಿ ಈ ಊರಿಗೂ ಬಂದಿದ್ದೆ. ಕಿರಣ ಅದು ಯಾವುದೋ ದೊಡ್ಡ ಮನೆ ತೋರಿಸಿ ಅದೇ ನಮ್ಮ ಮನೆ ಅಂತಂದ. ದೊಡ್ಡ ಮನೆನಾ? ಯಾವ ಮನೆ? ಅಲ್ಲಿ ಯಾವುದೋ ಅಮ್ಮ ಅಕ್ಕ ಇತ್ತು. ನಾನು ಯಾವ ಅಕ್ಕನೇ ಇವ್ರ ಅಕ್ಕ ಇರ್ಬೇಕೇನೋ ಅಂತ ಅನ್ಕೊಂಡೆ. ಅದು ಯಾರೋ ಗೊತ್ತಿಲ್ಲ. ಆ ಮನೆ ತೋರಿಸ್ತು. ಏ ಮನೆಯಣ್ಣ, ಏ ಕಿರಣ. ಅಯ್ಯೋ ಜಯತೆ, ಅದು ಅದೇ ನಿಮ್ಮ ಅಣ್ಣ ಅವ್ರ ಮನೆ ಇಲ್ವಾ, ನಂದಿನಿ ಅವ್ರ ತವ್ರ ಮನೆ, ಅದೇ ಮನೆ. ಅಂದ್ರೆ ಅದು ನಮ್ಮ ಮಾವರ ಮನೆ. ಅದು ನಮ್ಮ ಮಾವರ ಮನೆ ತಾನೇ? ಹೌದು, ನಿಮ್ಮ ಮಾವರ ಮನೆನೇ. ಅಂದ್ರೆ ನಮ್ಮ ಅಮ್ಮರ ಅಣ್ಣನ ಮನೆನಾ ಅದು? ಓ ಕಣೆ ನಂದಿನಿ, ನಿಮ್ಮ ಮಾವನ ಮನೆನೇ. ನಾನು ಇವಾಗ ಅಲ್ಲಿ ಹೋಗಲ್ಲ. ಮೊದ್ಲು ಒಂದ್ ಸ್ವಲ್ಪ ಹೋಗ್ತಾ ಇದ್ದೆ. ನಿಮ್ಮ ಅಮ್ಮ ಏನೋ ಬರ್ತಾ ಇರ್ಲಿಲ್ಲ. ನಿಮ್ಮ ಅಮ್ಮ ಏನಮ್ಮ ಮಸ್ತಾಗಿತ್ತು, ಅದಕ್ಕೆ ತವ್ರ ಮನೇನು ಬೇಡ ಏನು ಬೇಡ ಅಂತ ಸುಮ್ಮನಿದ್ಲು. ಆದ್ರೆ ಏನ್ ಮಾಡೋದು, ನಾವು ಬಡ್ತಾನ. ನಿಮ್ ಚಿಕ್ಕಪ್ಪ ಏನು ಅಂತ ಕೆಲಸದಾಗಿಲ್ಲ, ಏನೂ ಇಲ್ಲ, ಮೋಸ ಮಾಡಿ ಮದುವೆ ಮಾಡ್ಕೊಂಡ. ನಾನು ಅದಕ್ಕೆ ನಮ್ಮ ಅಣ್ಣನ ಮನೆಗೆ ಹೋಗ್ತಿದ್ದೆ. ನಾನು ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀನಿ. ಅಲ್ಲೇನೆ ಒಂದ್ 6 ತಿಂಗಳು ಆಯ್ತು ಅವ್ರ ಮನೆಗೆ ಹೋಗಿ ನಾನು. ಅಯ್ಯೋ ಅತ್ತೆ, ಎಂತ ಮೋಸ ಮಾಡ್ದ ನೋಡಿ ಇವನು. ಮೋಸ ಮಾಡಿರೋದು ಅವನಲ್ಲ ಕಣೆ, ನೀನು ಮೋಸವಾಗಿದ್ಯಾ. ನಿನಗೆ ಗೊತ್ತಾಗಲ್ವೇನೆ? ಬುದ್ಧಿವಂತೆ ಅಂತ ಅನ್ಕೊಂಡಿದ್ನಲ್ಲ ನಿನ್ನ. ಆ ಆಕಾಶ್ ತರ ನೀನು ದಡ್ಡಿ ಅಲ್ಲ, ಅಷ್ಟು ಸುಲಭನಾಗಿ ಯಾಮಾರೋಳಲ್ಲ ಅಂತ ಅನ್ಕೊಂಡಿದ್ದೆ. ಆ ನಂದಿನಿ ನೀನೇನೆ ಈ ಕಿರಣ್ಣ ಮದುವೆ ಆಗಿರೋದು ಅಂತ ಹೇಳಿದಾಗ, ಅಲ್ಲ ನಿಮ್ಮ ಅಮ್ಮಗೆ ಗೊತ್ತಿಲ್ವಾ ಇವನು ಯಾರು ಅಂತನ? ನಾನು ಹೇಳೋಣ ಅಂತಾನೆ ಫೋನ್ ಮಾಡಿದ್ದೆ. ನಿಮ್ಮ ಅಮ್ಮ ಏನು ಮಾತಾಡ್ಲಿಲ್ಲ. ಅದೇ ಫೋನ್ ಕಟ್ ಮಾಡಿಳು. ಬರೋಣ ಅಂತ ಹೊರಟ್ರೆ ಅದಕ್ಕೂ ಬೇಡ ಅಂತ ಅಂದ್ಲು. ಸೀಮಾ ಅಳಬೇಡ, ಸುಮ್ಮನೆ ಇರು. ಅಳಬೇಡ ಅಂತ ಸುಮ್ಮನಿರು ಅಂತ ಸಮಾಧಾನ ಮಾಡಕ್ ಬಂದ್ಬಿಟ್ಲು. ಸಮಾಧಾನ ಮಾಡಕ್ ಬಂದ್ಯಾ ಅಥವಾ ನೋಡಿ ಖುಷಿ ಪಡಕ್ ಬಂದ್ಯಾ? ನಂದಿನಿ ಹೋಗು, ನಿನ್ಗೂ ಇವಳಿಗೂ ಸಂಬಂಧ ಇಲ್ಲ. ನಿಮ್ಮಪ್ಪ ಇವರಮ್ಮ ಎಲ್ಲರೂ ದೂರ ಆಗಿ ತುಂಬಾ ವರ್ಷನೇ ಆಯ್ತು. ಅಯ್ಯೋ ಅತ್ತೆ, ದೂರ ಆದ್ರೆ ಏನಂತೆ? ಸಂಬಂಧ ಏನು ಕಟ್ಟಾಗ್ಬಿಡುತ್ತಾ? ಸಂಬಂಧ ಇದ್ದಿದ್ದೇನೆ. ಸಂಬಂಧ ಯಾವತ್ತೂ ದೂರ ಆಗಲ್ಲ. ಏನೋ ಮಾತು ಬಿಟ್ಟಿರ್ಬೋದು, ಇಷ್ಟು ವರ್ಷ ಮನೆಗೆ ಬರದೇ ಇರ್ಬೋದು, ಹಂಗಂತೇಳಿ ಸಂಬಂಧ ಇಲ್ಲ ಅಂತ ಹೇಳಕ್ ಆಗಲ್ವಲ್ಲ. ಸೀಮಾ ಅಳಬೇಡ, ಸುಮ್ಮನಿರು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಸಮಾಧಾನ ಮಾಡ್ಕೋ. ಏನ್ ಮಾಡಕ್ಕಾಗುತ್ತೆ? ನೀನ್ ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು. ನೀನ್ ಯಾವತ್ತಾದ್ರೂ ಈ ಊರಿಗೆ ಬಂದಿದ್ರೆ ಗೊತ್ತಾಗೋದು. ಕಿರಣ್ ಯಾರು, ಅವ್ರ ಮನೆ ಎಲ್ಲೈತೆ, ಏನು ಎತ್ತ ಅಂತನ ಎಂದಾದ್ರೂ ವಿಚಾರಿಸಿದ್ದ? ಬಂದಿದ್ದೆ ಕಣೆ ನಂದಿನಿ, ಆದ್ರೆ ಯಾರ ಮಂತಕ್ಕೂ ಹೋಗಕ್ ಬಿಡ್ಲಿಲ್ಲ, ಯಾರು ಮಾತಾಡ್ಸಕ್ ಬಿಡ್ಲಿಲ್ಲ. ಯಾರೋ ಒಬ್ರು ಕೇಳಿದ್ರು ಅಷ್ಟೇನೆ. ಅವ್ರಿಗೆ ಏನೇನೋ ಸುಳ್ಳು ಹೇಳ್ದ. ಆಮೇಲೆ ನಾನು ಸುಮ್ಮನೆ ಅದೇ ಹೋದೆ. ಯಾವ್ದೋ ದೊಡ್ಡ ಮನೆ ತೋರಿಸಿ ಯಾಮಾರಿಸ್ಬಿಟ್ಟ. ನಾನಂತೂ ಇವನ್ ಜೊತೆಗಿರಲ್ಲ, ಇವನ್ ಜೊತೆಗೆ ಸಂಸಾರ ಮಾಡ್ಕೊಂಡಿರಲ್ಲ ಚಿಕ್ಕಮ್ಮ. ನಾನು ಇರಲ್ಲ. ಅಯ್ಯೋ, ಇರಲ್ಲ ಅಂದ್ರೆ ಏನ್ ಅರ್ಥ ಸೀಮಾ? ಮದ್ವೆ ಆಗಿದ್ಯಾ, ಈಗ ಅವ್ರ ಮನೇಲೆ ಇರ್ಬೇಕು ನೀನು. ಹೋಗು ಕಿರಣ್ ಜೊತೆ. ಹೌದು ಸೀಮಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಜಯಾಂಟಿ ಕ್ಷಮಿಸಿ, ನನ್ನ ಜೊತೆ ಕಳಿಸು ನಿನ್ನ ಮಗಳನ್ನ. ಮುಚ್ಚೋ ಬಾಯಿ, ಕಳಿಸುವಂತೆ. ಇವಳು ಎಷ್ಟು ಸುಖವಾಗಿ ಬೆಳೆದವಳು ಗೊತ್ತೇನೋ? ಅಂತವಳನ್ನ ನಿನ್ನ ಮನೆಗೆ ಕೂಲಿ ಮಾಡಕ್ ಇಕ್ಕಬೇಕು ಅಂತ ಅನ್ಕೊಂಡಿದ್ಯೇನೋ? ಸುಳ್ಳು ಯಾಕೋ ಹೇಳ್ದೆ? ಇರೋ ಸತ್ಯ ಹೇಳ್ಬೇಕಿತ್ತು ತಾನೇ. ಆ ಲಾವಣ್ಯನ ತಮ್ಮ ನಾನೇನೆ ಅಂತಾನ, ಯಾಕೋ ಹೇಳಿಲ್ಲ? ಯಾಕೆ ಅಂದರೆ ನಾನು ಇವಳನ್ನ ತುಂಬ ಇಷ್ಟಪಟ್ಟೆ. ಅದಕ್ಕೆ ನಿಜ ಹೇಳಿದ್ರೆ ಇವಳನ್ನ ಒಪ್ಪಲ್ಲ ಅಂತ. ಮದುವೆ ಆದಮೇಲೆ ಗೊತ್ತಾದರೆ ಆಗಲಿ ಅಂತ ಧೈರ್ಯವಾಗಿದ್ದೆ ಅಷ್ಟೇ. ಆ ಲಾವಣ್ಯನ ತಮ್ಮ ನಾನೇ ಅಂತ ಗೊತ್ತಾಗಿದ್ರೆ ಸೀಮಾ ಖಂಡಿತ ನನ್ನ ಮದುವೆ ಆಗ್ತಾ ಇರಲಿಲ್ಲ. ಹಂಗಂತ ಹೇಳಿ ಮೋಸ ಮಾಡುವಂತನ? ಇರೋ ಸತ್ಯ ಹೇಳಕ್ಕೆ ಆಗ್ತಿರ್ಲಿಲ್ವಾ ನಿನ್ ಕೈಲಿ? ಮನೆ ಹಳ. ನಾನು ಇವಾಗ ನಿನ್ ಜೊತೆ ಇರ್ತೀನಿ ಅಂತ ಅನ್ಕೊಂಡಿದ್ಯೇನೋ? ಯಾವುದೇ ಕಾರಣಕ್ಕೂ ಇಲ್ಲ. ನನ್ನ ತಪ್ಪಾಯ್ತು ಸೀಮಾ, ತಪ್ಪಾಯ್ತು, ದಯವಿಟ್ಟು ಕ್ಷಮಿಸು. ಯಾವ ಬಾಯಿಂದ ಕೇಳ್ತೀಯೋ ತಪ್ಪಾಯ್ತು ಅಂತನ? ನಾನು ಯಾವತ್ತೂ ನಿನ್ ಜೊತೆಗೆ ಬರಲ್ಲ. ಸೀಮಾ ಅವನ ಜೊತೆ ಹೋಗ್ಬೇಡ, ಬಾ ಹೋಗೋಣ, ನಮ್ಮಂತ ಹೋಗೋಣ ಬಾ. ನೀವೇನ್ ಮಾಡ್ತಾ ಇದ್ದೀರಾ? ಅಲ್ಲ, ಮದ್ವೆ ಆಗಿ ಮೊದಲನೇ ದಿವಸನೇ ಗಂಡ ಹೆಂಡತಿ ದೂರ ಮಾಡೋ ಕೆಲಸ ಮಾಡ್ತಾ ಇದ್ದೀರಾ. ಅವಳಿಗೆ ಬುದ್ಧಿ ಹೇಳಿ ಗಂಡನ ಜೊತೆ ಕಳಿಸ್ಕೊಡಿ ಸುಮ್ನೆ. ನೀನು ಮಾತಾಡ್ಬೇಡ, ಮುಚ್ಕೊಂಡು ಹೋಗು ನೀನು. ನಿನ್ನಂಗೆ ನಮ್ ಸೀಮಾ ದರಿದ್ರ ಮನೆಗೆ ಜೀವನ ಮಾಡಕ್ಕೆ ಇಷ್ಟಪಡಲ್ಲ. ಹೋಗೆ ಮುಚ್ಕೊಂಡು. ಮತ್ತೆ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಸುಮ್ನೆ ಹೋಗು. ನೀನ್ ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ಸೀಮಾ ನಡಿಯಮ್ಮ ನೀನು. ಅಯ್ಯೋ, ಇವ್ರು ಏನ್ ಬಂದಿರೋದು ಹೊತ್ತು. ಏನ್ ಕಿರಣ್ ನೀನು? ಅಲ್ಲ, ಸತ್ಯ ಹೇಳಿ ಲವ್ ಮಾಡ್ಬೇಕು ತಾನೆ? ಈ ತರ ಸುಳ್ಳು ಹೇಳಿ ಯಾರಾದ್ರೂ ಸುಳ್ಳು ಹೇಳಿದ್ರೆ ಅದನ್ನ ಪ್ರೀತಿ ಅಂತಾರ? ಗ್ಯಾರಂಟಿ ಪ್ರೀತಿ ಅನ್ನಲ್ಲ. ನಿಂದು ಸ್ವಾರ್ಥ ಅಷ್ಟೇನೆ. ಈಗ ಅವಳು ಸಿಟ್ ಮಾಡ್ಕೊಂಡು ಹೋದ್ಲು, ಈಗ ಏನ್ ಮಾಡ್ತೀಯಾ? ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಅಕ್ಕ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಈಗ ಗೊತ್ತಾಗ್ತಿದೆ. ಮುಂಚೆನೇ ಸತ್ಯ ಹೇಳಿದರೆ ಗ್ಯಾರಂಟಿ ಅವಳನ್ನ ಮದುವೆ ಆಗ್ತಾ ಇರಲಿಲ್ಲ. ಅವಳನ್ನ ನಾನು ಮದುವೆ ಆಗದೆ ಇದ್ದರೆ ನಾನಂತೂ ಸಹಿತ ಇರ್ತಾ ಇರಲಿಲ್ಲ. ಅದಕ್ಕೆ ನಾನು ಸುಳ್ಳು ಹೇಳಿ ಮದುವೆ ಆದೆ. ಹಂಗೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಸಾಯೋ ಯೋಚನೆ ಮಾಡಬೇಡ, ಧೈರ್ಯವಾಗಿರ್ಬೇಕು. ಆದ್ರೆ ಸತ್ಯ ಹೇಳ್ಬೇಕು.
ಸಾಯೋವರೆಗೂ ನಿನ್ ಜೊತೆಗೆ ಇರ್ತಾಳೆ ಅವಳು. ಅವಳಿಗೆ ನೀನ್ ನಿಜ ಹೇಳ್ಬೇಕಾಗಿತ್ತು. ತಪ್ಪು ಮಾಡಿದ್ಯಾ ನೀನು. ನಿಂದೇ ತಪ್ಪು. ಅಲ್ಲ ಅಕ್ಕ, ಸತ್ಯ ಹೇಳಿದ್ರೆ ಗ್ಯಾರಂಟಿ ಅವಳು ನನ್ನಂತೂ ಮದುವೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವಳಿಗೆ ಶ್ರೀಮಂತಿಕೆ ಹುಚ್ಚು. ಶ್ರೀಮಂತ ಹುಡುಗನೇ ಮದುವೆ ಆಗಬೇಕು, ಕೋಟ್ಯಾಧೀಶ್ವರನ ಮದುವೆ ಆಗಬೇಕು, ನಮ್ಮ ಅಪ್ಪ ಅಮ್ಮನ ಆಸ್ತಿ ಇರೋಕ್ಕಿಂತ 10 ಪಟ್ಟು ಆಸ್ತಿ ಜಾಸ್ತಿ ಇರಬೇಕು ಅವ್ರದ್ದು, ಹಂಗೆ ಹಿಂಗೆ ಅಂತ ಏನೇನೋ ಹೇಳೋಳು. ಅದಕ್ಕೆ ನಾನು ಅದೇ ಥರ ಸುಳ್ಳು ಹೇಳ್ಕೊಂಬಂದೆ ಅಷ್ಟೇನೆ. ಸುಳ್ಳು ಹೇಳಿದ ಪರಿಣಾಮ ಇವತ್ತು ನೋಡು. ಅವಳು ನಿನ್ನ ಮೊದಲನೇ ದಿವಸನೇ ಬಿಟ್ಟು ಹೋಗ್ತಾ ಇದ್ದಾಳೆ. ಯೋಚನೆ ಮಾಡು. ಅಯ್ಯೋ ಏನಪ್ಪ ಮಾಡಲಿ ಈಗ. ಸೀಮಾ